ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಯಾವ ಎಜುಕೇಷನ್ ಆದರೂ ಓದ್ತಾ ಇರಿ, 1ನೇ ಕ್ಲಾಸಿಂದ 10ನೇ ತರಗತಿ ಆದರೂ ಓದ್ತಾ ಇರಿ, ಡಿಗ್ರಿ ಆದರೂ ಓದ್ತಾ ಇರಿ, PUC, ಆರ್ಟ್ಸ್, ಕಾಮರ್ಸ್, BCom, BA, ಇಂಜಿನಿಯರಿಂಗ್, ಡಿಪ್ಲೊಮೊ, ನರ್ಸಿಂಗ್ ಮತ್ತು SC ST ಕ್ಯಾಟಗರಿ ಅವರಾಗಿರ್ಬೋದು, OBC ಅವರಾಗಿರ್ಬೋದು, ಜನರಲ್ ಆಗಿರ್ಬೋದು, ಇವರ ಫಂಡಿಂಗು ಕೆಲವೊಂದು ಇಲಾಖೆಗಳಿಗೆ ಲೇಟಾಗಿ ಫಂಡಿಂಗ್ ಆಗುತ್ತೆ. ಯಾಕೆಂದರೆ ಈಗ SSP ಸ್ಕಾಲರ್ಶಿಪ್ಪು 4,000 ಅಮೌಂಟು SC ST ಮತ್ತು ಜನರಲ್ ಅವರಿಗೆ ಕ್ರೆಡಿಟ್ ಆಯಿತು, ಬಟ್ OBC ಅವರಿಗೆ ಕ್ರೆಡಿಟ್ ಆಗಲಿಲ್ಲ. ಬಟ್ ಮೇನು ನಿಮ್ಮ ಅಮೌಂಟು ಕ್ರೆಡಿಟ್ ಆಗುವುದು ನಿರ್ಧಾರ ಆಗುವಂಥದ್ದು DBT ಸ್ಟೇಟಸ್ ಏನಿರುತ್ತಲ್ಲ ಇದರ ಆಧಾರ ಮೇಲೆ. ಯಾಕಂದರೆ ನೇರ ನಗದು ವರ್ಗಾವಣೆ ಫಲಾನುಭವಿಗಳಿಗೆ ನೇರವಾಗಿ ಖಾತೆಗೆ ವರ್ಗಾವಣೆ ಆಗುವಂಥದ್ದು DBT ಮೂಲಕ ನಡೆಯುತ್ತೆ. ಈ DBTಯಲ್ಲಿ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ, ನಾವು SC ಕ್ಯಾಟಗರಿ ಅವರು DBT ಶುಡ್ ನೋ ಅಂತ ತೋರಿಸ್ತಾ ಇದೆ, 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ, ಮತ್ತು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಅವೈಟೆಡ್ ಅಂತ ತೋರಿಸ್ತಾ ಇದೆ, 88,000 ಅವೈಟೆಡ್ ಅಂತ ತೋರಿಸ್ತಾ ಇದೆ. ಯಾವಾಗ ಬರುತ್ತೆ? ಯಾಕಂದರೆ ಸ್ನೇಹಿತರೆ, ಈಗ ಇದಕ್ಕಿಂತ ಮುಂಚೆ ಡಿಸೆಂಬರ್ ತಿಂಗಳಲ್ಲಿ ಇವನಿದೆ 6,000 ಹಣವನ್ನು ಬಿಡುಗಡೆ ಮಾಡಿದ್ರು, ಜನವರಿ ಫಸ್ಟ್ ವೀಕಲ್ಲಿಂದ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ರು. ಮೇನ್ ರೀಸನ್ ಏನಪ್ಪ ಅಂದರೆ, ನಿಮಗೆ ದಿನವನ್ನು ಮುಂದೆ ಹಾಕೋದಕ್ಕೆ ಸರ್ಕಾರ ಕಾರಣಗಳನ್ನು ಹೇಳ್ತಾ ಇದೆ. DBT ಸ್ಟೇಟಸಲ್ಲಿ ಅಪ್ಡೇಟನ್ನು ಮಾಡಿ, ನಿಮ್ಮದು DBT ಶುಡ್ 2 ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ ಮತ್ತು ಅದರ ಜೊತೆಗೆ ಅವೈಟೆಡ್ ಅಂತೇಳಿ DBT ಸ್ಟೇಟಸನ್ನು ಚೇಂಜ್ ಮಾಡಿದ್ದಾರೆ. ಮೇನ್ ರೀಸನ್ನು ಫಂಡಿಂಗಲ್ಲಿ ತೊಂದರೆ ಆಗ್ತಾ ಇದೆ. ಬಟ್ ಇದ್ರ ಜೊತೆಗೆ ಇವೆಲ್ಲ ತೊಂದರೆ ಇದ್ದರೂ ಕೂಡ ಕೊನೆಯದಾಗಿ ಒಂದು ಮೇನ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಡಿಸೆಂಬರ್ 31ನೇ ತಾರೀಕು ಒಳಗಡೆ ಎಲ್ಲರಿಗೂ SSP ಸ್ಕಾಲರ್ಶಿಪ್ ಅಮೌಂಟನ್ನು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವು SC ಕ್ಯಾಟಗರಿ ಆಗಿರ್ಬೋದು, ನರ್ಸಿಂಗ್ ಆದರೂ ಮಾಡಿರಿ, DBT ಶುಡ್ ಅವೈಟೆಡ್ ಅಂತಾದರೂ ತೋರಿಸ್ಲಿ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸ್ಲಿ. ಬಟ್ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ನಿಮ್ಮದೇನಾದರೂ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಏನಾದರೂ ಇದ್ದರೆ, ನೀವು ಯಾವ ಕ್ಯಾಟಗರಿ ಯಾವ ಇಲಾಖೆಯಲ್ಲಿ, ತಾಲೂಕಲ್ಲಿ ಮತ್ತು ಡಿಸ್ಟಿಕ್ಕಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಇಲಾಖೆ ಇರುತ್ತೆ, ಅಲ್ಲಿ ಹೋಗಿ ಒಂದು ಸಲ ವೆರಿಫಿಕೇಷನನ್ನು ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ವೆರಿಫಿಕೇಷನು ತಾಲೂಕು ಮಟ್ಟದಲ್ಲಿ ವೆರಿಫಿಕೇಷನ್ ಆದ ನಂತರ ಜಿಲ್ಲಾ ಮಟ್ಟದಲ್ಲಿ ವೆರಿಫಿಕೇಷನ್ ಆಗಬೇಕು. ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಜಿಲ್ಲಾ ಮಟ್ಟದಲ್ಲಿ ವೆರಿಫಿಕೇಷನ್ ಆಯಿತು ಅಂದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. ಬಟ್ ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇದ್ದರೆ, ನಾವು 31ನೇ ತಾರೀಕು ಅಂತ ಹೇಳ್ತಾ ಇರ್ತೀವಿ, ಬಟ್ 31 ಆದರೂ ಕೂಡ ನಿಮ್ಮ ಖಾತೆಗೆ ಅಮೌಂಟ್ ಬರೋದಿಲ್ಲ. ಬಟ್ DBT ಶುಡ್ ಅವೈಟೆಡ್ ಅಂತ ಏನಾದರೂ ಇದ್ದರೆ ಈ ತಿಂಗಳು ಅಂದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇನ್ನೊಂದು, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಕೆಲವೊಬ್ಬರಿಗೆ ಬರ್ತಾ ಇಲ್ಲ, ಸರ್ವರ್ ಎರರ್ ಇದೆ. ಯಾಕಂದರೆ ಇದಕ್ಕಿಂತ ಮುಂಚೆ 12ನೇ ತಾರೀಕುವರೆಗೂ ಡೀಟೇಲ್ಸನ್ನು ಕೊಟ್ಟಿದ್ದು. SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ 12 ಕೊಟ್ಟಿದ್ರು, ಬಟ್ 12ನೇ ತಾರೀಕು ಕೊಟ್ಟಾಗ ಕೂಡ ಸರ್ವರ್ ಎರರ್ ಇತ್ತು. ಈ ಕಾರಣದಿಂದಾಗಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂಥ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. SSP ಅಂದರೆ SSP ಒಂದೇ ಇರೋದಿಲ್ಲ, ಅದರಲ್ಲಿ ವಿದ್ಯಾಶ್ರೀ ಇರುತ್ತೆ, ಯಶಸ್ವಿನಿ ಇರುತ್ತೆ, ಪ್ರೈಸ್ ಮನಿ ಇರುತ್ತೆ. ಈ ಎಲ್ಲ ಸ್ಕಾಲರ್ಶಿಪ್ಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ವಿದ್ಯಾಶ್ರೀ ಸ್ಕಾಲರ್ಶಿಪ್ಪು ಹಾಸ್ಟೆಲ್ ರಿಜೆಕ್ಟ್ ಆದರೆ ಮಾತ್ರ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಯಶಸ್ವಿನಿ SSP ಸ್ಕಾಲರ್ಶಿಪ್ಗೆ ಎಲ್ಲರೂ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.